ಸೊ ನಾವಿಲ್ಲಿ 2 ದಿನದಿಂದ ಸ್ಟೇ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು ಸ್ಟೇ. ಇಲ್ಲಿ ತೀರ್ಥಹಳ್ಳಿಗೆಲ್ಲ ನೀವು ಬಂದುಬಿಟ್ರೆ ಇದು ಒಂದು ಆಪ್ಷನ್ ನೀವು ಕನ್ಸಿಡರ್ ಮಾಡಿ. ಸೊ ಆ್ಯಸ್ ಅ ಫ್ಯಾಮಿಲಿ ಇಟ್ ಈಸ್ ಸೇಫ್ ಟು ಸ್ಟೇ. ಇವರು ದೀಕ್ಷಿತ್ ಅಂತ ಈ ಲಾಡ್ಜ್ ಹೊಸದಾಗಿ ಇವಾಗ ಒಂದು 15 ಡೇಸ್ ಆಯಿತು ದೀಕ್ಷಿತ್. 20 ಡೇಸ್ ಆಯಿತು. ಸೊ ಹೊಸದಾಗಿ ಮಾಡಿದ್ದಾರೆ. ತೀರ್ಥಹಳ್ಳಿಗೆಲ್ಲ ಬಂದರೆ ಈ ಲಾಡ್ಜ್ನ ನೀವು ಕನ್ಸಿಡರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಮತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲೈಫ್ ಟು ಎಕ್ಸ್ಪೀರಿಯನ್ಸ್. ನೋಡಿ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಇವತ್ತಿನ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನಗೆ ಮಾತ್ರನಾ? ಮಕ್ಕಳೇ ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್. ಎಲ್ಲಿಂದ? ತೀರ್ಥಹಳ್ಳಿಯಿಂದ. ನಾವಿವಾಗ ರೂಮಿಂದ ಹೊರಟಿದ್ದೀವಿ. ಪ್ಯಾಕ್ ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಫಸ್ಟ್ ಈಗ ಹೋಗಿ ನಾವು ಇಲ್ಲಿರೋ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಸೊ ಆನ್ ದ ವೇ ಯಾವ್ದಾದ್ರು ರೆಸ್ಟೋರೆಂಟಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲೊಂದು ತೀರ್ಥಹಳ್ಳಿ ಒಂದು ಫೇಮಸ್ ಆಗಿರೋವಂಥ ಜಾಗ ಇದೆ, ಅದು ಯಾವುದು ಅಂತ ಹೇಳ್ತೀವಿ. ಸೊ ಅಲ್ಲಿ ಫಸ್ಟು ವಿಸಿಟ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಈಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವಿವಾಗ ಇದು ನಮ್ಮ ತೀರ್ಥಹಳ್ಳಿಯ ಒಂದು ಫೇಮಸ್ ದೇವಸ್ಥಾನ ರಾಮೇಶ್ವರ ಟೆಂಪಲ್. ಇದು ತುಂಗಾ ನದಿಯ ತೀರದಲ್ಲಿನೇ ಇರುವಂತ ಟೆಂಪಲ್. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇದು ತೀರ್ಥಹಳ್ಳಿಯಿಂದ ಸುಮಾರು 5ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಶ್ರೀರಾಮೇಶ್ವರ ಶಿವನಿಗೆ ಅರ್ಪಿತವಾಗಿದೆ. ಶ್ರೀರಾಮಚಂದ್ರರು ಲಂಕಾ ವಿಜಯದ ನಂತರ ಬ್ರಹ್ಮ ಹತ್ಯೆ ದೋಷ ನಿವಾರಣೆಗೆ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ್ದಾರೆ ಎನ್ನಲಾಗುತ್ತದೆ. ಅದೇ ಕಾರಣದಿಂದ ಈ ಕ್ಷೇತ್ರಕ್ಕೆ ರಾಮೇಶ್ವರ ಎಂದು ಹೆಸರು ಬಂದಿದೆ. ದೇವಸ್ಥಾನವು ಹೊಯ್ಸಳ ಮತ್ತು ಕದಂಬ ಶೈಲಿಯ ವಾಸ್ತುಶಿಲ್ಪದ ಪ್ರಭಾವ ಹೊಂದಿದೆ. ದೇವಾಲಯದ ಬಳಿ ಹರಿಯುವ ತುಂಗಾ ನದಿ, ಭಕ್ತರು ಇಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಾರೆ. ಸೊ ನಾವೀಗ ಬಂದಿರೋದೇನಿದೆ ಅದು ತುಂಗಾ ನದಿ, ಶರಾವತಿ ನದಿ. ನಾವು ನಿನ್ನೆ ಹೋಗಿದ್ವಲ್ಲ ಅಂಬುತೀರ್ಥ, ಅಲ್ಲಿ ಅದರದ ಉಗಮ ಸ್ಥಾನ. ಸೊ ತುಂಗಾ ನದಿ ತೀರದಲ್ಲಿ ನಾವಿವಾಗ ಕುತ್ಕೊಂಡಿದ್ದೀವಿ. ಬ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಡಿ ನೋಡಿ ಹೆಂಗೆ ನಿಂತ್ಕೊಂಡಿದೆ. ನಮ್ಮ ಐರಾವತನೇ ಇದು. ನಾವೆಲ್ಲ ಫುಲ್ಲು 7 ಮೆಂಬರ್ಸ್ ಟ್ರಿಪ್ ಹೊರಟ್ರೆ ಎಷ್ಟು ಚೆನ್ನಾಗಿ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗುತ್ತೆ. ಸೊ ಡ್ರೈವರ್ ಕೂಡ ಇವರು ಸಹ ಪಾಪ ಚೆನ್ನಾಗಿ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಹಾಗಾಗಿ ಥ್ಯಾಂಕ್ಸ್ ನಮ್ಮ ಐರಾವತಕ್ಕೆ ಮತ್ತು ನಮ್ಮ ಮನೆಯವರಿಗೆ. ತೀರ್ಥಹಳ್ಳಿಲಿ ತುಂಗಾ ನದಿ ತೀರದಲ್ಲಿರುವಂಥ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನಾವು ರಾಮಚಂದ್ರಾಪುರ ಮಠಕ್ಕೆ ಹೋಗ್ತಾ ಇದ್ದೀವಿ. ರಾಮಚಂದ್ರಾಪುರ ಮಠ ಹೊಸನಗರಕ್ಕೆ ಸೇರುತ್ತೆ. ಅದು ಕಾರಣಗಿರಿ ಅನ್ನೋ ಜಾಗದಲ್ಲಿ ಇದೆ. ನಮ್ಮ ತೀರ್ಥಹಳ್ಳಿಯಿಂದ ಆಲ್ಮೋಸ್ಟ್ ಒಂದು 45 to 50 ಮಿನಿಟ್ಸ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಐತ್ರಿ? ಒಂದು 35 ಕಿಲೋಮೀಟರ್, 36 ಕಿಲೋಮೀಟರ್ ಆಗುತ್ತೆ ತೀರ್ಥಹಳ್ಳಿಯಿಂದ ರಾಮಚಂದ್ರಾಪುರ ಮಠ. ರೋಡ್ ಎಲ್ಲ ಸಣ್ಣದಾಗಿದೆ ಮತ್ತು ಕಾಡ್ ಮಧ್ಯ ಹೋಗೋದ್ರಿಂದ ನಿಮ್ಗೊಂದು 45 to 50 ಮಿನಿಟ್ಸ್ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಯ ವಿಶೇಷತೆಗಳನ್ನ ನೋಡೋಣ. ಇಂದು ನಾವು ನಿಮಗೆ ಪರಿಚಯಿಸೋಕೆ ಹೊರಟಿರೋದು ಶಾಂತಿ, ಧರ್ಮ, ಸಂಸ್ಕೃತಿ ಮತ್ತು ಪ್ರಕೃತಿಯ ಅಪರೂಪದ ಸಂಗಮವಾದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಶ್ರೀರಾಮಚಂದ್ರಾಪುರ ಮಠ. ಶ್ರೀರಾಮಚಂದ್ರಾಪುರ ಮಠವು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಾಮಚಂದ್ರಾಪುರ ಗ್ರಾಮದಲ್ಲಿ ದಟ್ಟ ಅರಣ್ಯ ಮತ್ತು ಶಾಂತ ವಾತಾವರಣದ ನಡುವೆ ಸ್ಥಿತವಾಗಿದೆ.
ಇಲ್ಲಿ ಪ್ರವೇಶಿಸಿದ ಕ್ಷಣದಿಂದಲೇ ಮನಸ್ಸಿಗೆ ಒಂದು ವಿಭಿನ್ನವಾದ ಶಾಂತಿ ಅನುಭವವಾಗುತ್ತದೆ. ಶ್ರೀರಾಮಚಂದ್ರಾಪುರ ಮಠವು ಅದ್ವೈತ ವೇದಾಂತ ಪರಂಪರೆಯನ್ನು ಅನುಸರಿಸುವ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ಮಠವು ಗೋಕರ್ಣದ ಶ್ರೀರಾಮಚಂದ್ರಾಪುರ ಮಠ ಪರಂಪರೆಯ ಭಾಗವಾಗಿದ್ದು, ಶತಮಾನಗಳಿಂದ ಧರ್ಮ, ವೇದ ಮತ್ತು ಭಾರತೀಯ ಸಂಸ್ಕೃತಿಯ ರಕ್ಷಣೆಯಲ್ಲಿ ತೊಡಗಿದೆ. ಈ ಮಠದ ಪೀಠಾಧಿಪತಿಗಳು ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ. ಧರ್ಮ ಮಾತ್ರವಲ್ಲದೆ ಸಮಾಜ, ಪರಿಸರ ಮತ್ತು ಗೋ ಸಂರಕ್ಷಣೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಶ್ರೀರಾಮಚಂದ್ರಾಪುರ ಮಠವು ಗೋ ಸಂರಕ್ಷಣೆಗೆ ರಾಷ್ಟ್ರ ಮಟ್ಟದ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿರುವ ಗೋಶಾಲೆಗಳಲ್ಲಿ ಗೋವುಗಳನ್ನು ತಾಯಿಯಂತೆ ಪಾಲನೆ ಮಾಡಲಾಗುತ್ತದೆ. ದೇವಸ್ಥಾನ 1 ಗಂಟೆ ತನಕ ಮಾತ್ರ ಓಪನ್ ಇರುತ್ತಂತೆ, ಮತ್ತು ಮಧ್ಯಾಹ್ನ ಮೇಲೆ 3:30-4 ಗಂಟೆಗೆ ಓಪನ್ ಆಗೋದಂತೆ. ಸೊ ಅದೇ ಕಾರಣದಿಂದ ನಾವು ಗೋಶಾಲೆಗೆ ಹೋಗಿಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀವಿ. ಈ ದೇವಸ್ಥಾನ ನೋಡಿಕೊಂಡು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಗೋಶಾಲೆಗೆ ಹೋಗ್ತೀವಿ. ಚಂದ್ರಮೌಳೀಶ್ವರ ದೇವಸ್ಥಾನದಿಂದ ನಾವಿವಾಗ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲೆಲ್ಲ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಗೋಗಳಿದೆ, ಹಸುಗಳಿದೆ, ಎತ್ತುಗಳಿದೆ. ಸೊ ಯಾವ್ಯಾವ ಥರದ್ದು ಸಿಕ್ಕತ್ತೆ ಎಲ್ಲ ನೋಡೋಣ. ಸೊ ಇವಾಗ ಗೋಶಾಲೆಗೆ ಬಂದಿದ್ದೀವಿ. ಸೊ ಇಲ್ಲಿ ಸುಮಾರು 500 ಹಸುಗಳಿದ್ದಾವೆ ಅಂತ ಹೇಳ್ತಾರೆ. ಸೊ ನೋಡಲಿಕ್ಕೆ ತುಂಬ ವಿಶೇಷವಾಗಿರುತ್ತೆ. ಎಲ್ಲ ಒಂದೇ ಕಡೆ ನಿಮಗೆ ಸಿಗೋದು ತುಂಬ ಅಪರೂಪ. ಸೊ ಇಲ್ಲಿ ಆ ಕಲೆಕ್ಷನ್ ಇದೆ. ಸೊ ಹೋಗಿ ಬಂದು ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಒಟ್ಟು 108 ಮೆಟ್ಲಿದ್ದಾವೆ. ಸೊ ಈಗ ನಾವು ಮೆಟ್ಲನ್ನ ಏರಿ ಮೇಲ್ಗಡೆ ಬಂದಿದ್ದೀವಿ ಗೋಶಾಲೆ ಕಡೆ. ಸೊ ವಿಷ್ಣು ಸಹಸ್ರನಾಮ ಅಂತಲೇ ಪ್ರಸಿದ್ಧಿ ಅಂತ ಈ ಮೆಟ್ಲು. ಸೊ 108 ಮೆಟ್ಲು. ಅದರಿಂದ ಗೋಗಳ ಮಧ್ಯ ಗೋಪಾಲ ಸ್ವಾಮಿ ದೇವರ ಗುಡಿ. ಈ ಮಠದ ಗೋಶಾಲೆಯಲ್ಲಿ ಭಾರತದ ವಿಭಿನ್ನ ರಾಜ್ಯಗಳಿಂದ ಬಂದ ಶುದ್ಧ ದೇಸಿ ಹಸುಗಳ ಜಾತಿಗಳನ್ನು ಸಂರಕ್ಷಿಸಿ ಸಾಕಲಾಗುತ್ತದೆ. ಇದು ಗೋ ಸಂರಕ್ಷಣೆಯ ಜೊತೆಗೆ ಭಾರತೀಯ ಕೃಷಿ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಒಂದು ಮಹತ್ವದ ಪ್ರಯತ್ನವಾಗಿದೆ. ಗೋಶಾಲೆಯಲ್ಲಿ ಇರುವ ಪ್ರಮುಖ ಹಸುಗಳ ಜಾತಿಗಳು ಹೀಗಿದೆ: ಗಿರ್ ಗುಜರಾತಿನಿಂದ, ಸಾಹಿವಾಲ್ ಪಂಜಾಬಿನಿಂದ ಅಥವಾ ಹರಿಯಾಣದಿಂದ, ರೆಡ್ ಸಿಂಧ್ ಪ್ರದೇಶದಿಂದ, ರಾಜಸ್ಥಾನದಿಂದ ತಾರ್ ಪತ್ಕರ್, ಆಂಧ್ರ ಪ್ರದೇಶದಿಂದ ಒಂಗೋಲೆ, ಕರ್ನಾಟಕದ ಹಳ್ಳಿಕಾರ್, ಕರ್ನಾಟಕದ ಅಮೃತ್ ಮಹಲ್, ಮಹಾರಾಷ್ಟ್ರದ ಕಿಲ್ಲಾರ್ ಹಾಗೂ ಕೇರಳದ ವಿಚೂರ್ ಹಾಗೂ ಅನೇಕ ಜಾತಿಯ ಗೋಗಳನ್ನು ನಾವು ಇಲ್ಲಿ ಕಾಣಬಹುದು. ಗೋವುಗಳನ್ನು ರಾಸಾಯನಿಕವಿಲ್ಲದ ಆಹಾರಗಳನ್ನು ಕೊಟ್ಟು ಸಾಕಲಾಗುತ್ತದೆ. ಸ್ವಚ್ಛವಾದ ವಾಸಸ್ಥಾನವಿದೆ. ನೈಸರ್ಗಿಕ ಚಿಕಿತ್ಸಾ ವಿಧಾನಗಳನ್ನು ಉಪಯೋಗಿಸ್ತಾರೆ. ಪ್ರೀತಿ ಮತ್ತು ಕಾಳಜಿಯಿಂದ ಪಾಲನೆಯನ್ನು ಮಾಡುತ್ತಾರೆ. ಶ್ರೀರಾಮಚಂದ್ರಾಪುರದ ಮಠದಲ್ಲಿರುವಂಥ ಗೋಶಾಲೆ ಕೇವಲ ಹಸು ಸಾಕುವ ಸ್ಥಳವಲ್ಲ, ಇದು ಭಾರತದ ದೇಸಿ ಹಸು ಸಂರಕ್ಷಿತ ಹಾಗೂ ಅದನ್ನು ಸಾಕುವಂಥ ಸ್ಥಳವಾಗಿ ಹೆಸರು ಮಾಡಿದೆ. ಸೊ ಇದೆಲ್ಲ ಅದೇ ಒಂದಕ್ಕೊಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಸೊ
ಸೊ ಸಗಣಿ ಏನು ಹಾಕ್ತವೆ ಅದರಿಂದ ಇಲ್ಲಿ ನೋಡಿ ಗೊಬ್ಬರ ಮಾಡ್ಬೋದು. ಈ ರೀತಿ ಇದನ್ನೆಲ್ಲ ಸಂಗ್ರಹ ಮಾಡಿ ಇದನ್ನು ಹಿಂಗೆ ಬಿಟ್ಬಿಡ್ತಾರೆ. ಇದು ಡಿಕೆ ಆಗಿ ಗೊಬ್ಬರ ಆಗುತ್ತೆ. ಸೊ ಅದೇ ನೀವು ಆರ್ಗ್ಯಾನಿಕ್ ಗೊಬ್ಬರ ಅಂತ ಏನು ಕರಿತೀರ ಅದೆಲ್ಲ ಇದರಿಂದನೇ ಬರುವಂಥದ್ದು ಒಂದು ಬೈ ಪ್ರಾಡಕ್ಟ್. ಸೊ ತುಂಬಾ ಶಕ್ತಿಶಾಲಿ ಆಗಿರುತ್ತೆ ಗೊಬ್ಬರ. ಅದನ್ನು ನೀವು ಆರ್ಗ್ಯಾನಿಕ್ ಬೆಳೆ ಬೆಳೀಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಆಲ್ರೆಡಿ ಪ್ರೊಸೆಸ್ ಎಲ್ಲ ಮುಗಿದು ಏನಾಗಿದೆ ಆ ಗೊಬ್ಬರ ಇಲ್ಲಿ ನೀವು ಕಾಣ್ಬೋದು. ಸೊ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ನೋಡಿ. ಸೊ ಇದನ್ನು ಇವರು ಇಲ್ಲಿ ಪ್ಯಾಕೇಜ್ ಮಾಡಿ ಇದನ್ನು ಹೊರಗಡೆ ಮಾರ್ಕೆಟಿಗೆ ಕಳಿಸ್ಕೊಡ್ತಾರೆ. ಬರ್ಗೂರ್ ಬ್ರೀಡ್ ಎಷ್ಟು ವೆರೈಟೀಸ್ ಇದಾವಲ್ಲ. ಸೊ ಇಲ್ಲಿ ಹೋಗ್ತಾ ನೋಡೋಣ. ಇದು ಗಿರ್ ಅಲ್ವಾ? ಹಾಂ, ನಮ್ಮ ಬನ್ನೇಘಟ್ಟದಲ್ಲಿ ನೋಡಿದ್ದೀನಿ. ಸೊ ಆಗಲೇ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಇದೆಲ್ಲ ಹಸುಗಳೆಲ್ಲ ತುಂಬ ಇಷ್ಟ ಇದ್ದರೆ ಅದ್ರ ತಳಿಗಳ ವಿಶೇಷತೆ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಈ ಮಠನ ನೀವು ವಿಸಿಟ್ ಮಾಡಲೇಬೇಕು. ಇಲ್ಲಿರೋಂಥ ನಿಮಗೆ ವೆರೈಟೀಸು ಒಂದೇ ಜಾಗದಲ್ಲಿ ಎಲ್ಲ ಕಡೆ ಸಿಗೋದೇ ಇಲ್ಲ, ತುಂಬ ವಿಶೇಷವಾಗಿದೆ ಅದು. ಸೊ ಇವೆಲ್ಲ ಒರಿಜಿನಲ್ ಬ್ರೀಡ್ಸು, ಅಂದರೆ ಯಾವುದೇ ಥರ ಮಿಕ್ಸ್ ಇಲ್ಲ, ಅಷ್ಟು ಪ್ಯೂರಿಟಿ ಇದೆ. ಸಣ್ಣ ಪಾಪು ಇದ್ದಂಗಿದೆ. ಕೋಡ್ ಮಾತ್ರ ಇದೆ, ಎತ್ತಿ ಹೊಡೆದ್ರೆ ಮಾತ್ರ ಅಷ್ಟೇ. ಅದು ಕಿಲಾರಿ ಅಂತ, ಕರ್ನಾಟಕ ಮಹಾರಾಷ್ಟ್ರ ಬ್ರೀಡ್. ಇವ್ರಿಗೆ ತುಂಬಾ ಇಷ್ಟ ಆಗಿ ಗುಡ್ಡನ್ನ ಹತ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಈ ಎಪಿಸೋಡ್ ಮುಗೀತು. ಹೋಪ್ಫುಲಿ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ಅನ್ಕೋತೀವಿ. ಈ ಥರ ಮತ್ತೆ ಬೇಕು ಅಂತಂದರೆ ಕಮೆಂಟ್ಸ್ ತಿಳಿಸಿ. ಸೊ ಮತ್ತೆ ಇಂಥದ್ದು ನಾವು ಹೊಸದಾಗಿ ತೊಗೊಂಡ್ಬರ್ತಾ ಇರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಫನ್. ಬಾಯ್.